ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಿನ್ನೆ ಮುಕ್ತಾಯವಾದಂಥ ಬಿಗ್ ಬಾಸ್ ಶೋನ ಫೈನಲ್ನಲ್ಲಿ ಗಿಲ್ಲಿ ನಟ ಬಿಗ್ ಬಾಸ್ ಸೀಸನ್ 12 ಗೆದ್ದು ಬೀಗಿದ್ದಾನೆ ಮತ್ತು ಅವರ ಹುಟ್ಟೂರಲ್ಲಿ ಕೂಡ ಇದೀಗ ಅತ್ಯಂತ ದೊಡ್ಡದಾದ ಮೆರವಣಿಗೆ ಮಾಡುವ ಮುಖಾಂತರ ಈ 3 ತಿಂಗಳಲ್ಲಿ ಇದ್ದಂಥ ಒಂದು ಕುತೂಹಲ, ಕೋಲಾಹಲ, ಗೊಂದಲ ಎಲ್ಲಕ್ಕೂ ಕೂಡ ಇದೀಗ ಇತಿಶ್ರೀ ಬೀಳುವ ನಿಟ್ಟಿನಲ್ಲಿ ನಾವೆಲ್ಲ ಅಂದ್ಕೊಂಡಿದ್ದೇವೆ. ಆದರೆ ಇದು ಇದು ಅಂದರೆ ಗಿಲ್ಲಿ ನಟ ಗೆದ್ದ ನಂತರ ಬಿಗ್ ಬಾಸ್ನ ಕಾಂಟ್ರವರ್ಸಿಗಳಿಗೆ ಒಂದು ಫುಲ್ ಸ್ಟಾಪ್ ಆಗುತ್ತೆ ಅನ್ನೋದನ್ನು ಕೂಡ ನಾನು ನಂಬಿದ್ದು. ಆದರೆ ಬಿಗ್ ಬಾಸ್ನಿಂದ ಹೊರಬಂದಂಥ ಸೆಕೆಂಡ್ ರನ್ನರ್ ಅಪ್ ಆದಂಥ ಅಶ್ವಿನಿ ಗೌಡ, ರಾಜಮಾತೆಯವರು ಆಡ್ತಾ ಇರುವಂಥ ಮಾತು ಕೇಳ್ತಾ ಇದ್ದರೆ ಮತ್ತೊಂದು ತಿರುವು, ಮತ್ತೊಂದು ಕಾಂಟ್ರವರ್ಸಿ, ಮತ್ತೊಂದು ಮಗ್ಗಲು ಕಾಣುವಂಥ ಎಲ್ಲ ಲಕ್ಷಣ ಕೂಡ ಕಂಡು ಬರುತ್ತೆ. ಹಾಗಾದರೆ ಗಿಲ್ಲಿ ನಟನ ವಿರುದ್ಧವಾಗಿ, ಗಿಲ್ಲಿ ನಟನ ವೈಯಕ್ತಿಕ ಅಭಿಪ್ರಾಯವಾಗಿ, ಗಿಲ್ಲಿ ನಟನ ಒಂದು ನಡತೆಯ ಬಗ್ಗೆ ಇದೀಗ ಅಶ್ವಿನಿ ಗೌಡ ಹೇಳಿದಂಥ ಮಾತೇನು ಮತ್ತು ಅದು ಯಾವ ಲೆವೆಲಿಗೆ ಕಾಂಟ್ರವರ್ಸಿಯನ್ನು ತೆಗೆದುಕೊಳ್ಳಬಹುದು ಎಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 12ನ ಗಿಲ್ಲಿ ನಟ ವಿನ್ ಆಗಿದ್ದಾರೆ. ಅದಾದ ನಂತರ ಅಚ್ಚರಿ ಎಂಬಂತೆ ನಮಗೇನು ಅಚ್ಚರಿ ಇರಲಿಲ್ಲ. ನಮ್ಮ ಲೈನ್ ಪ್ರಕಾರವೇ ನಿನ್ನೆ ಬಿಗ್ ಬಾಸ್ ಅನೌನ್ಸ್ ಆಗಿದೆ. ನನ್ನ ಒಂದು ಡೌಟ್ ಅಂದರೆ ಧನುಷ್ ಅವರು ಕೂಡ ಮೇಲೆ ಬರಬಹುದಿತ್ತು, ಟಾಪ್ 2 ಆಫ್ ಟಾಪ್ ಸೆಕೆಂಡ್ ಬರಬಹುದಿತ್ತು. ಯಾಕಂದರೆ ಚೆನ್ನಾಗಿ ಆಡಿದ್ರು. ಆದರೆ ಎಲ್ಲವೂ ಕೂಡ ಜನರಿಗೆ ಬಿಟ್ಟ ನಂತರ ಅದು ಯಾವುದು ಕೂಡ ಹಂಗಾಗಲಿಲ್ಲ. ಬಿಗ್ ಬಾಸ್ ಸೀಸನ್ 12ನ ಗಿಲ್ಲಿ ವಿನ್ನಾದರೂ, ಸೆಕೆಂಡ್ ಅಂದರೆ ರನ್ನರ್ ಅಪ್ ಆಗಿ ರಕ್ಷಿತ್ ಶೆಟ್ಟಿ ವಿನ್ನಾದರು. ಅದಾದ ನಂತರ ಅಶ್ವಿನಿ ಅವ್ರ ಪ್ಲೇಸಲ್ಲಿ ಧನುಷ್ ಅವ್ರನ್ನ ನಾನು ನೋಡ್ಲಿಕ್ಕೆ ಬಯಸ್ತಿದ್ದೆ. ಆದರೆ ಕೆಲವೊಂದು ಕಾರಣದಿಂದ ಅದು ಆಗಲಿಲ್ಲ. ಇನ್ನು ಬಿಗ್ ಬಾಸ್ನಿಂದ ಹೊರಬಂದಂಥ ಅಶ್ವಿನಿ ಗೌಡ ಅವರು ಗಿಲ್ಲಿ ನಟನ ವಿರುದ್ಧ ಮತ್ತೆ ಹರಿಯಾಯ್ತಿದ್ದಾರೆ. ನೋಡಿ, ಈ ವಿನ್ನಿಂಗ್ ಅನ್ನೋದಿದೆಯಲ್ಲ, ನೀವು 99 ತೆಗೆದುಕೊಂಡಾಗ ವಿನ್ ಆದರೂ ಕೂಡ 98 ತಗೊಂಡೊಂದು ಸೋಲನ್ನು ಒಪ್ಕೊಂಡಾಗಿ ಅಲ್ಲಿ ನಾನು 98 ತೊಗೊಂಡಿದ್ದೇನೆ, ನನಗೆ 1 ಮಾರ್ಕ್ಸ್ ಕಡಿಮೆ ಇತ್ತು, ನಾನು ಕೂಡ ವಿನ್ನರ್ ಎನ್ನುವಂಥ ರೀತಿಯಲ್ಲಿ ಬಿಂಬಿಸ್ಲಿಕ್ಕೆ ಸಾಧ್ಯ ಇಲ್ಲ. ದ ವಿನ್ನಿಂಗ್ ಅಂದರೆ 2 ಅಂಕೆಗಳ ಒಂದು ಡಿಫ್ರೆನ್ಸ್ ಅಷ್ಟೇ. ಅದು 150 ಇರ್ಬೋದು ಅಥವಾ 101 ಇರ್ಬೋದು. ಅಲ್ಲಿ 99 ಡಿಫ್ರೆನ್ಸ್ ಇದ್ದಾಗಲ್ಲ, ಅಥವಾ 199 ಇರ್ಬೋದು. ಅದು 2 ಸಂಖ್ಯೆಗಳ ವ್ಯತ್ಯಾಸ ಅಷ್ಟೇ. ಸೋಲು ಒಮ್ಮೆ ಹೆಚ್ಚಾಗ್ಬೋದು, ಸ್ವಲ್ಪ ಕಡಿಮೆ ಆಗ್ಬೋದು. ನಾನು ಹೇಳೋ ಅರ್ಥ ಅಷ್ಟೇ. ನೀವು ಗೆಲುವೆ, ಸೋಲೆ. 1 ಅಂಕದಿಂದ ಸೋತಾಗಿ ಅಥವಾ 1 ರನ್ನಿಂದ ಸೋತಾಗಿ ಅನ್ನುವಂಥ ಒಂದು ದೃಷ್ಟಿಕೋನವನ್ನು ಸೋತವರು ತಿಳ್ಕೊಳ್ಬೇಕು. ಆದಾಗ್ಯೂ ಕೂಡ ಸೋತವರಿಲ್ಲ, ನಾನು ಹೀಗೆ ಮಾಡಿದೆ ಅದು ಮೋಸದಿಂದ ಗೆದ್ದರು ಅನ್ನುವಂಥ ಮಾತಿದೆಯಲ್ಲ, ಕೆಲವೊಂದು ಕಡೆದು ಆಗೋದಿಲ್ಲ. ಅದರಲ್ಲೂ ಈ ಟೈಮಲ್ಲಿ ಗಿಲ್ಲಿ ನಟನ ವಿರುದ್ಧ ನೀವು ಯಾವುದೇ ಒಂದು ಆಪಾದನೆ ಹಾಕ್ಲಿಕ್ಕಾಗಲ್ಲ. ಯಾಕಂದರೆ ಗಿಲ್ಲಿ ನಟ ಎಲ್ಲೂ ಕೂಡ ತಾನು ಬಡವ, ತಾನು ಹೊಟ್ಟೆಗಿರಲಿಲ್ಲ, ಅಥವಾ ತಾನು ಎಲ್ಲೋ ಒಂದು ಕಡೆ ಆಟ ಆಡ್ಬೇಕು ಹಾಗೆ ಅಂದ್ಕೊಂಡಿರಲಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಏನಾಯ್ತು ಅಂದರೆ, ಅಶ್ವಿನಿ ಗೌಡ ಅವರು ತಾವು ಕೂಡ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದವಳು, ನಾನು ಕೂಡ ಆಗ್ರವ ಶ್ರೀಮಂತ, ಆದರೂ ಕೂಡ ನಾನು ಬಡವರ ಕಷ್ಟ ನೋಡ್ಕೊಳ್ತೇನೆ, ಅಥವಾ ನಾನು ಬಡವಳಾಗಿದ್ದೇನೆ ಅಂತ ಮಾತವಳು ಹೇಳಿಲ್ಲ. ಹಾಗಾಗಿ ಬಿಗ್ ಬಾಸ್ನಿಂದ ಹೊರಬಂದಂಥ ಅಶ್ವಿನಿ ಗೌಡ ಅವರು ಗಿಲ್ಲಿ ನಟನ ಒಂದು ಗೆಲುವಿನ ಹಿಂದಿನ ಒಂದು ಷಡ್ಯಂತ್ರವನ್ನು ಬಿಚ್ಚಿಡುವ ನಿಟ್ಟಿನಲ್ಲಿ, ಅಥವಾ ಅವರು ಆ ಪ್ಲ್ಯಾನ್ ಹಾಕ್ಕೊಂಡು ಒಂದು ವಿಚಿತ್ರವಾದ ಮಾತನ್ನು ಹೇಳಿದರೆ ಇದು ಒಂದು ಷಡ್ಯಂತ್ರ. ಗಿಲ್ಲಿ ನಟ ನಿಜವಾಗಿಯೂ ಬಡವನೇ. ನೋಡಿ, ಬಡವರು ಬೆಳಿಬೇಕು, ಬಡವರು ಯಶಸ್ಸು ಕಾಣಬೇಕು, ಅದು ನನ್ನ ಉದ್ದೇಶ. ಆದರೆ ಗಿಲ್ಲಿ ನಟ ಬಡವರ ಹೆಸರಿನಲ್ಲಿ ಬೆಳೆದಿದ್ದಾನೆ, ಅವನು ನಿಜವಾಗಿ ಬೆಳೆದಿದ್ದ ಬಡವನ. ಎಲ್ಲವನ್ನೂ ಕೂಡ ಇದೀಗ ಆ ಅಡ್ಡ ಗೋಡೆಯ ಮೇಲೆ ದೀಪವಿಟ್ಟಂತೆ ಒಂದೊಂದೇ ಮಾತನ್ನು ಹೇಳ್ತಾ ಇದೆ. ಹಾಗಾಗಿ ಈ ಮಾತು ಎಷ್ಟರ ಮಟ್ಟಿಗೆ ಕಾಂಟ್ರವರ್ಸಿ ಆಗುತ್ತೆ, ಎಷ್ಟರ ಮಟ್ಟಿಗೆ ಏನಾಗುತ್ತೆ ಎಲ್ಲೂ ಕೂಡ ಕಾದು ನೋಡಬೇಕಾಗಿದೆ. ಒಂದಂತೂ ಸತ್ಯ, ಬಿಗ್ ಬಾಸ್ನಿಂದ ಹೊರಬಂದಂಥ ಅಶ್ವಿನಿ ಗೌಡ ತಮ್ಮ ಕಾಲ ಮೇಲೆ ಒಂದು ಚಿಕ್ಕ ಕಲ್ಲನ್ನು ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ದೊಡ್ಡ ಏನೇ ಅಶ್ವಿನಿ ಗೌಡರು ಬಾಯಿ ಬಡ್ಕೊಂಡ್ರು, ಬೇರೆಯವರು ಬಾಯಿ ಬಡ್ಕೊಂಡ್ರು, ಸೋತ ಅಭ್ಯರ್ಥಿ ಬಾಯಿ ಬಡ್ಕೊಂಡ್ರು, ಅಥವಾ ಗೆದ್ದ ಅಭ್ಯರ್ಥಿ ಗಿಲ್ಲಿ ಅಶ್ವಿನಿ ವಿರುದ್ಧ ಏನೇ ಹರಿಯಾಯಿದ್ರು ಕೂಡ ಅದು ದೊಡ್ಡ ಕಾಂಟ್ರವರ್ಸಿ ಆಗಲ್ಲ. ಎಲ್ಲರಿಗೂ ಏನಿತ್ತು ಅಂತ ಒಂದು ಕುತೂಹಲ, ಅಶ್ವಿನಿ ಗೆಲ್ತಾರ, ಗಿಲ್ಲಿ ಗೆಲ್ತಾರ. ಕೆಲವೊಬ್ಬ ಮಾಧ್ಯಮದವರಿಗೆ, ಕೆಲವೊಂದು ಯೂಟ್ಯೂಬರ್ಸ್ಗಳಿಗೆ, ಸೋಷಿಯಲ್ ಮೀಡಿಯಾದವರಿಗೆ ಅದು ಪಕ್ಕಾ ಅರ್ಥ ಆಗಿತ್ತು, ಗಿಲ್ಲಿ ಗೆಲ್ತಾನೆ, ಸೆಕೆಂಡ್ ಪ್ಲೇಸಲ್ಲಿ ಯಾರು ಇರ್ಬೋದು ಅನ್ನೋಂಥ ಕುತೂಹಲ ಮಾತ್ರ ಇತ್ತು. ಇನ್ಕ್ಲೂಡಿಂಗ್ ಎವ್ರಿ ಒನ್, ಈ ಸೋಷಿಯಲ್ ಮೀಡಿಯಾ ಅಥವಾ ಕಂಟಿನ್ಯೂಸ್ಗೆ ಅಬ್ಸರ್ವ್ ಮಾಡುವಂಥ, ಕಂಟಿನ್ಯೂಸ್ ಆಗಿ ವಿಡಿಯೋ ಅಪ್ಲೋಡ್ ಮಾಡುವಂಥವ್ರಿಗೆ ಆ ಗಿಲ್ಲಿ ನಟನ ಬಗ್ಗೆ ಯಾವುದೇ ಡೌಟ್ ಇರಲಿಲ್ಲ, ಗಿಲ್ಲಿ ನಟ ಗೆಲ್ತಾನೆ. ಆದರೆ ಅಶ್ವಿನಿ ಅವ್ರನ್ನ ಯಾವ ಪೊಸಿಷನಲ್ಲಿ ಕೊಟ್ಟು ವೈಂಡ್ ಅಪ್ ಮಾಡ್ತಾರೆ ಅನ್ನುವಂಥ ಒಂದು ಕುತೂಹಲ ಇತ್ತು. ಆ ಕುತೂಹಲದಿಂದ ವೈಂಡ್ ಅಪ್ ಆಗಿದೆ. ಅಚ್ಚರಿ ಏನಿಲ್ಲ, ರಕ್ಷಿತ್ ಶೆಟ್ಟಿ ಸೆಕೆಂಡ್ ಅಂದರೆ ರನ್ನರ್ ಅಪ್ ಆಗಿದ್ದಾರೆ. ಸೆಕೆಂಡ್ ರನ್ನರ್ ಆಗಿ ಅಂದರೆ ಮುಜುಗರ ಬೇಡ, ಎಲ್ಲವ ದೃಷ್ಟಿಯಿಂದ ಮುಜುಗರ ಬೇಡ ಅನ್ನೋ ದೃಷ್ಟಿಯಲ್ಲಿ ಅಶ್ವಿನಿ ಅವರನ್ನು ಸೆಕೆಂಡ್ ರನ್ನರ್ ಅಪ್ ಮಾಡಿ ಒಂದು ಸ್ವಲ್ಪ ಗೌರವ ಕೊಟ್ಟು ಮನೆಗೆ ಕಳಿಸಿದ್ರು, ರಾಜಮಾತೆ ಅನ್ನುವಂಥ ಹೆಸರಿನಲ್ಲಿ. ಆದರೆ ಅವರು ಆಡಿದಂಥ ಮಾತಿದೆಯಲ್ಲ, ಅದು ಈಗ ದೊಡ್ಡದಂಥ ಕುತೂಹಲಕ್ಕೆ ಕಾರಣವಾಗಿದೆ ಮತ್ತು ಆ ಕಾಂಟ್ರವರ್ಸಿ ಆಗುವಂಥ ಎಲ್ಲ ಲಕ್ಷಣ ಕೂಡ ಕಂಡು ಬರುತ್ತೆ. ಯಾಕಂದರೆ ನೀವು ಗೆಲುವು ಇದೆಯಲ್ಲ, ಆ ಗೆಲುವನ್ನು ಯಾವುದೇ ಕಾರಣಕ್ಕೂ ಕೂಡ ಚಿಕ್ಕ ಗೆಲುವು ಅಂತ ಹೇಳಲಿಕ್ಕಾಗಲ್ಲ, ಅಥವಾ ಈ ಜನರ ಒಂದು ಭಾವನೆಯನ್ನು ತೀರಾ ಸಾರಾಸಗಟಾಗಿ ಅದನ್ನು ನೀವು ಹೇಳಲಿಕ್ಕಾಗಲ್ಲ. ನೋಡಿ, ಗಿಲ್ಲಿ ಹೇಳ್ತಾ ಇದ್ರು, ನಾನು ಟಾಪ್ 5ಕ್ಕಿಂತ ಟಾಪ್ 2 ಅಲ್ಲಿ ಬರಲಿಕ್ಕೆ ಬಯಸ್ತಿದ್ದೆ, ಜೊತೆಗೆ ಟಾಪ್
ಕಪ್ಪಲ್ಲಿ ಬರ್ತೇನೆ ಅನ್ನುವಂಥ ನಂಬಿಕೆ ಇತ್ತು ಎನ್ನುವಂಥ ದೃಷ್ಟಿಯಲ್ಲಿ. ಎಲ್ಲೂ ಕೂಡ ನಾನೇ ಗೆದ್ದೇ ಗೆಲ್ತೇನೆ, ನನ್ನ ಮುಂದೆ ಯಾರೂ ಇಲ್ಲ ಎನ್ನುವಂಥ ಮಾತು ಎಲ್ಲಿಯೂ ಕೂಡ ಹೇಳಿಲ್ಲ. ಹಾಗಾಗಿ ಎಲ್ಲರೂ ಗೆಲುವಿಗೆ ಪ್ರಯತ್ನ ಪಡ್ತಾರೆ. ನೀವು ಹಾಗಂದ ಮಾತ್ರಕ್ಕೆ ನೀವು ಅಶ್ವಿನಿ ಗೌಡ ಅವರೇ ಒಂದು ವೇಳೆ ಗೆದ್ದರೆ ಅಂತ ತಿಳ್ಕೊಂಡು ನೀವು ಯಾವ ಟ್ರಂಪ್ ಕಾರ್ಡನ್ನು ಯೂಸ್ ಮಾಡಿ ಗೆದ್ರಿ ಅಂತ ಹೇಳಬೇಕಿತ್ತು. ಒಂದು ವೇಳೆ ಅಶ್ವಿನಿ ಗೌಡರು ಗೆದ್ದರು, ನೀವು ಯಾವ ಮಾನದಂಡದ ಮೇಲೆ ನೀವು ಗೆದ್ರಿ ಅನ್ನುವಂಥ ಮಾತನ್ನು ಹೇಳಬೇಕಿತ್ತು. ಓಕೆ, ನೀವು ಗಿಲ್ಲಿ ನಟ ಡ್ರಾಮಾ ಆಡಿದ, ಅವನು ಬಡವನಲ್ಲ, ಅವನು ಶ್ರೀಮಂತ, ಅವನು ಬಡವರ ಹೆಸರಿನಲ್ಲಿ ಗೆದ್ದ ಎನ್ನುವಂಥ ಮಾತನ್ನು ನೀವು ಹೇಳ್ತೀರಿ, ಒಪ್ಕೊಳ್ಳುವ ಅನ್ನೋದಾದರೂ ಕೂಡ ಧನುಷ್ ಅವರ ಸೋಲನ್ನು ನೀವು ಯಾವ ಥರ ವಿಶ್ಲೇಷಣೆ ಮಾಡ್ತೀರಿ? ಧನುಷ್ ಅವರು ಎಲ್ಲೂ ಕೂಡ ನಾನು ಶ್ರೀಮಂತ, ನಾನು ಸೀರಿಯಲ್ ಹೀರೋ, ನಾನು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಯಾರ ವಿರುದ್ಧ ಕಿತ್ತಾಡ್ಕೊಂಡಿಲ್ಲ, ಅವನೊಬ್ಬ ಆಟ ಆಡಿದ್ದಾನೆ. ಹಾಗಾಗಿ ಧನುಷ್ ಅವರ ಸೋಲನ್ನು ನೀವು ಯಾವ ತರಹದಲ್ಲಿ ವಿಮರ್ಶೆ ಮಾಡ್ತೀರಿ? ಫಸ್ಟು ಧನುಷ್ ಅವರು ಮನೆಯಿಂದ 6ನೇ ಪೊಸಿಷನ್ಗೆ ಹೋದ್ರಲ್ಲ, ಅವರಿಗೆ ನಿಮಗೆ ಕಂಪೇರ್ ಮಾಡ್ಕೊಂಡಾಗ ನಿಮಗೆ 3rd ಪೊಸಿಷನ್ ಕೊಟ್ಟಿದ್ದು ಸರಿ ಅನಿಸುತ್ತಾ? ಅಶ್ವಿನಿ ಗೌಡ್ರೆ, ನಿಮಗೆ 3rd ಪೊಸಿಷನ್ ಕೊಟ್ಟಿದ್ದು ಸರಿ ಅನಿಸುತ್ತಾ? ಮೊದಲು ಅದನ್ನು ಹೇಳಿ, ಆ ನಂತರ ನೀವು ಎಲ್ಲವನ್ನು ಕೂಡ ಮಾತನಾಡ್ಬೋದು. ಹಾಗಾಗಿ ಇಲ್ಲಿ ಪ್ರತಿಯೊಂದು ಗೆಲುವಿಗೂ, ಪ್ರತಿಯೊಂದು ಸೋಲಿಗೂ, ಪ್ರತಿಯೊಂದು ಸ್ಟೆಪ್ಪಿಗೂ ಕೂಡ ಒಂದೊಂದು ಅಂಕ, ಒಂದೊಂದು ಮಾರ್ಕ್ಸು, ಒಂದೊಂದು ವೈಯಕ್ತಿಕ ಭಾವನೆ ಎಲ್ಲವೂ ಕೂಡ ಇನ್ಕ್ಲೂಡ್ ಆಗಿರುವಾಗ ಒಬ್ಬನ ಗೆಲುವನ್ನು, ಒಂದು 100 ದಿನಗಳಲ್ಲಿ ಆಟ ಆಡಿದ ಒಬ್ಬನ ಗೆಲುವನ್ನು ನೀವು ಗೆಲುವಿನ ಮೂಲವನ್ನು ಕಂಡುಹಿಡಿಯುವ ಮೊದಲು ನಿಮಗಿಂತ ಕೆಳಗಡೆ ಹೋದಂಥ, ನಿಮಗಿಂತ ಚೆನ್ನಾಗಿ ಆಡಿದಂಥ ವ್ಯಕ್ತಿ ಮನೆಯಿಂದ ಹೊರಗೆ ಹೋದಾಗ ಅವರ ಒಂದು ಸೋಲನ್ನು ಕೂಡ ನೀವು ವಿಶ್ಲೇಷಣೆ ಮಾಡಿದರೆ ಇಂಥ ಹೇಳಿಕೆಯನ್ನು ಅಶ್ವಿನಿ ಗೌಡರು ಕೊಡ್ತಾನೇ ಇರಲಿಲ್ಲ. ಮತ್ತು ಇಲ್ಲಿ ತನಕ ಆಗಿದ್ದು ಆಯಿತು, ಯಾಕಂದರೆ ನಿಮ್ಮನ್ನು ಕೊನೆ ತನಕ ಸೆಕೆಂಡ್ ರನ್ನರ್ ಅಪ್ ಆಗಿ ನೋಡಿದ್ದಾರೆ. ಆದರೆ ಇನ್ನು ಮುಂದೆ ಇಂಥ ಕೆಟ್ಟ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಯಾವುದೇ ಕಾರಣಕ್ಕೂ ಕೂಡ ಮತ್ತೊಮ್ಮೆ ಜನರಿಂದ ತೀರಾ ಸಗಟಾಗಿ ರಿಜೆಕ್ಟ್ ಮಾಡಿಕೊಳ್ಳುವಂಥ ಹಂತಕ್ಕೆ ಯಾವತ್ತೂ ಕೂಡ ಹೋಗಬಾರ್ದು. ಇಲ್ಲೇ ತನಕ ಅಶ್ವಿನಿ ಗೌಡರು ಸೀರಿಯಲ್ನಲ್ಲಿ ಕಳೆದ 2-3 ದಶಕಗಳಿಂದ ಪಾತ್ರವನ್ನು ಮಾಡಿದ್ದಾರೆ. ಅವೆಲ್ಲೊಂದು ಬಿಟ್ಟು ಈ ಬಿಗ್ ಬಾಸ್ನಲ್ಲಿ ಕೊನೆಯ 20 ಡೇಸಲ್ಲಿ ನಿಮಗೆ ಒಂದು ದೊಡ್ಡ ಹೆಸರು ಬಂದಿದೆ. ಆ ಹೆಸರನ್ನು ಕೊನೆಯ ಹಂತದಲ್ಲಿ ಹಾಳು ಮಾಡಿಕೊಂಡ್ರೆ ಅದು ಮತ್ತು ನಿಮ್ಮ ವ್ಯಕ್ತಿತ್ವಕ್ಕೆ ಕಂಟಕ ಆಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಕಳೆದ 20 ದಿನಗಳಲ್ಲಿ ಬಂದಂಥ ನಿಮ್ಮ ಹೆಸರನ್ನು ಹಾಗೆ ಉಳಿಸ್ಕೊಂಡ್ರೆ ನಿಮ್ಮನ್ನು ನೋಡ್ಲಿಕ್ಕೆ ಚೆನ್ನಾಗುತ್ತೆ. ನೀವು ರಾಜಮೌಳಿಯವರ ಬಾಹುಬಲಿ ಸಿನಿಮಾದಲ್ಲಿ ಹೇಗೆ ರಾಜಮಾತೆ ಇದ್ರಲ್ಲ, ಅದೇ ಥರದ ಲುಕ್ಕು, ಗೆಟಪ್ ಎಲ್ಲವೂ ಕೂಡ ನಿಮ್ಮನ್ನು ಕಂಡ್ರೆ ಖುಷಿಯಾಗುತ್ತೆ. ಅಂಥದ್ದೇ ಒಂದು ಸಿನಿಮಾ ಪಾತ್ರ ಬರಲಿ. ನೀವು ಕರ್ನಾಟಕ ಅಲ್ಲ, ರಾಜ್ಯದ ಇಡೀ ದೇಶದ ತುಂಬ ಒಂದು ಒಳ್ಳೊಳ್ಳೆ ಪಾತ್ರಗಳ ಮುಖಾಂತರ ನೀವು ಕೂಡ ಹೆಸರುವಾಸಿಯಾಗಿ, ಯಾಕಂದರೆ ನಿಮಗೆ ಸೀರಿಯಲ್ನಲ್ಲಿ ಇದ್ದರಿಂದ ನೀವು ಒಂಚೂರು ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಜೊತೆಗೆ ಆ ಕಳೆದ 20 ದಿನಗಳಲ್ಲಿ ಆದಂಥ ಒಂದು ಡೆವಲಪ್ಮೆಂಟ್ ಇದೆಯಲ್ಲ, ಅದನ್ನು ಹಾಗೆ ಇಟ್ಕೊಂಡ್ರೆ ನಿಮಗೂ ಒಳ್ಳೆಯದು, ನಿಮ್ಮ ಒಂದು ಕೀರ್ತಿಗೆ ಒಳ್ಳೆಯದು, ಎಲ್ಲದೂ ಒಳ್ಳೆಯದಾಗಲಿ. ಆದರೆ ಇಂಥ ಒಂದು ಸ್ಟೇಟ್ಮೆಂಟ್ ಕೊಡೋ ಬರದಲ್ಲಿ ಶ್ರೀಮಂತ ಬಡತನ ಮಿಕ್ಸಪ್ ಮಾಡಿ ಹೋದಾಗ ಎಲ್ಲೋ ಒಂದು ಕಡೆ ಮತ್ತೆ ಜನ ರೊಚ್ಚಿಗೇಳುವಂಥ ಸಾಧ್ಯತೆ ಕೂಡ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.